ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಸಿ.ಎ. ಕಿಶೋರ್ ಅವರೊಂದಿಗೆ ಸಂದರ್ಶನ. ನಿನ್ನ ಕಂಡಾಗ ಸಂತೋಷವೇನು. ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸಿ.ಎ. ಕಿಶೋರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ರೇಡಿಯೋವನ್ನು ತುಂಬ ಪ್ರೀತಿ ಮಾಡೋರು ನೀವು. ಯಾವ ಕಾಲದಿಂದನೂ ಕೂಡ ಆಕಾಶವಾಣಿಗೆ ಬರ್ತಾ ಇದ್ದೀರಿ, ಮಾಹಿತಿ ಕೊಡ್ತಾ ಇದ್ದೀರಿ. ಆರೋಗ್ಯದ ಕುರಿತಾದ ಮಾಹಿತಿ ಅಷ್ಟೇ ಅಲ್ಲ, ಇನ್ನು ಬೇರೆ ರೀತಿಯಾದಂಥ ಅನೇಕ ಕಾರ್ಯಕ್ರಮಗಳನ್ನು ತಾವು ನೀಡಿದ್ದೀರಿ. ಒಬ್ಬ ವೈದ್ಯರಿಗೆ ರೇಡಿಯೋ ಎಷ್ಟು ಹತ್ತಿರ ಆಯಿತು? ಯಾವ ಸಮಯದಿಂದ ನೀವು ರೇಡಿಯೋ ಕೇಳೋಕ್ಕೆ ಶುರು ಮಾಡಿದಿರಿ? ನಿಮ್ಗೆ ನೆನಪಿದೆಯಾ ಸಣ್ಣದಾಗ ಹಿಂಗಿತ್ತು ಅಂತ? ಖಂಡಿತ. ನಾನು ಸ್ಕೂಲಿಗೆ ಹೋಗ್ತಕ್ಕಂಥ ಕಾಲದಲ್ಲಿ A.S. ಮೂರ್ತಿ ಅವ್ರದ್ದು ಒಂದು ಕಾರ್ಯಕ್ರಮ ಬರೋದು ಬೆಳಿಗ್ಗೆ. ಅದನ್ನು ಬಂತು ಅಂದರೆ ಶಾಲೆಗೆ ಹೊರಡಬೇಕು ನಾವು ಅಂತಕ್ಕಂಥ ಒಂದು ಸಿದ್ಧತೆ. ಬೇಕೋ ಬೇಡವೋ A.S. ಮೂರ್ತಿ ಅವರ ವಚನಗಳನ್ನ ಕೇಳಿಸ್ಕೊಂಡು ರೇಡಿಯೋಲಿ ಶಾಲೆಗೆ ಹೋಗ್ತಕ್ಕಂಥದ್ದು ಮೊಟ್ಟ ಮೊದಲ ನೆನಪು ನನಗೆ ಆಕಾಶವಾಣಿ ಬಗ್ಗೆ ಇರೋದು. ಅದಾದಮೇಲೆ ಆಕಾಶವಾಣಿ ನನಗೆ ಎಷ್ಟು ಹತ್ತಿರ ಆಯಿತು ಅಂದಾಗ, ನನ್ನ ಶಾಲೆ ಇದ್ದಿದ್ದು 11ರಿಂದ 5. ನನ್ನ ತಂದೆ ತಾಯಿ ಇಬ್ಬರು ಡಾಕ್ಟರ್ಗಳಾಗಿರೋದು. ಅವ್ರು 8 ಗಂಟೆಗೆ ಮನೆ ಬಿಟ್ಟು ನನ್ನ ಮನೇಲಿ ಒಬ್ಬನೇ ಬಿಟ್ಟು ಹೋಗ್ತಾಯಿದ್ರು. 8ರಿಂದ 11 ಗಂಟೆವರೆಗೂ ಓದೋ ವಿದ್ಯಾಭ್ಯಾಸ ಎಲ್ಲ ಇದ್ದರೂ ಕೂಡ, ಸೊ ಹಾಗಾಗಿ ಆಕಾಶವಾಣಿ ಕೇಳ್ತಕ್ಕಂಥದ್ದು ಆವಾಗಾಯಿತು. ಈ FM ಗಿಫ್ಎಮ್ ಎಲ್ಲ ಅವಾಗ ಇರಲಿಲ್ಲ. ಅದೆಲ್ಲ ಆದಮೇಲೆ ತುಂಬ ಖುಷಿಯಾಗಿದ್ದು, ನಾನು ರಾಯಚೂರಿಂದ ಬೆಂಗಳೂರಿಗೆ, ಮಂತ್ರಾಲಯದಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಒಂದು ಆಕಾಶವಾಣಿ ವಾಹಿನಿಯರು, ಆಕಾಶವಾಣಿಯ ಸಿಬ್ಬಂದಿ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಹಾಗೆ ದೀರ್ಘಕಾಲೀನವಾಗಿ ಮಾತಾಡ್ಕೊಂಡು ಇಡೀ ಪ್ರಯಾಣ, ರಾಯಚೂರು ಬೆಂಗಳೂರು ಪ್ರಯಾಣ ಆಗ್ತಾ ಹೀಗೆ ಅನೇಕ ಲೋಕಾಭಿರುಚಿಯಾಗಿ ಮಾತಾಡ್ಕೊಂಡು ಬರ್ತಾ ಇದ್ವಿ. ಬೆಂಗಳೂರು ರೈಲ್ವೆ ಸ್ಟೇಷನ್ ಬಂದಾಗ ನನ್ನ ತುಂಬಾ ಗುರು ಸಮರಾದಂಥ ಶ್ರೀ M.R. ಸತ್ಯನಾರಾಯಣ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ತೇನೆ. ಇವತ್ತಿಗೂ ನನ್ನ ಸಂಪರ್ಕದಲ್ಲಿದ್ದಾರೆ. ನಾನು ಅವ್ರನ್ನ ಗುರುಭಾವದಲ್ಲಿ ನೋಡ್ತೇನೆ. ಅವ್ರನ್ನ ಹೋಗಿ ಭೇಟಿ ಮಾಡಿ ಏನಕ್ಕಾದ್ರು ಅಂತ ಹೇಳಿದ್ರು. ನಾನು ಆ ಪುಣ್ಯಾತ್ಮನ ಬಂದು ಆಕಾಶವಾಣಿ ಬಾಗಿಲಲ್ಲಿ, ಅವ್ರು ಏನು ಮಾಡ್ತೀರಾ ಅಂದರು. ಆಕಾಶವಾಣಿಲಿ ಮಾತಾಡಬೇಕು ಅಂತ ಬಂದೆ ಸರ್, ಹೀಗೆ ಹೇಳಿದ್ರು, ರಾಯಚೂರು ಹೇಳಿದ್ರು ಅಂತ. ಸರಿ, ಒಳಗೆ ಹೋಗಿ ಕೂತ್ಕೊಳ್ಳಿದ್ರು. ಆವತ್ತಿನ ಈ ಸ್ಟುಡಿಯೋ ಹೀಗೆ ಇತ್ತು. ಇವತ್ತು ನಾ ಏನು ಮಾತಾಡ್ತೀನಿ ಹೀಗೆ ಇತ್ತು. ಸಂಗೀತ ಸ್ಟುಡಿಯೋಲ್ಲಿ ಕೂತ್ಕೊಂಡು ಮಾತಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ಆಯಿತು. ಅಲ್ಲಿ ಕೂತ್ಕೊಂಡಾಗ ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿದರು, ನನಗೇನು ರೆಕಾರ್ಡ್ ಮಾಡು ಅಂತ ಹೇಳಲಿಲ್ಲ, ನೀವೇನೋ ಮಾತಾಡಬೇಕು ಅಂತ ಮಹೋದ್ದೇಶದಿಂದ ಬಂದಿದ್ದೀರಿ, ನೀವೇನು ಬೇಕಾದ್ರೂ ಮಾತಾಡ್ಕೊಳ್ಳಿ, ರೆಕಾರ್ಡ್ ಅಂತೂ ಏನೂ ಮಾಡಲ್ಲ, ನೀವು ಮಾತಾಡಿ, ನಿಮಗೆ ಬೇಜಾರದ ಮೇಲೆ ಎದ್ದು ಹೋಗ್ಬೋದು, ನಿಮ್ಮ ಖುಷಿಗೆ ನೀವು ಮಾತಾಡ್ಕೊಳ್ಳಿ ಅಂತ. ಆವತ್ತು ನಾನು ಹೇಳ್ತೀನಿ, ತುಂಬ ವಿನಮ್ರತೆಯಿಂದ ಹೇಳ್ತೀನಿ, ಆವತ್ತು ನನಗೇನಾದರೂ ಭಗವಂತ ಅಹಂಕಾರ ಕೊಟ್ಟು ಹೇಗೂ ರೆಕಾರ್ಡ್ ಮಾಡಲ್ಲ, ಒಬ್ಬ ಡಾಕ್ಟರ್ನ ಕರೆಸಿ ಅವಮಾನ ಮಾಡಿದಾರೆ ಅಂತ ಅಂದ್ಕೊಂಡು ಹೊರಟುಬಿಟ್ಟಿದ್ರೆ ಬಹುಶಃ ಇವತ್ತು ಆಕಾಶವಾಣಿ ನನ್ನ ತವರು ಮನೆ ಅಂತ ಹೇಳ್ತೀನಿ. ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ, ಸಾವಿರಾರು ಬಾರಿ ನಾನು ಆಕಾಶವಾಣಿಗೆ ಬಂದಿದ್ದೀನಿ, ವೃತ್ತಿಪರವಾಗಂತೂ ಬರ್ತಾನೆ ಇರ್ತೀನಿ. ಸಿಂಪಲ್ ರೇಡಿಯೋ ಡಾಕ್ಟರ್ ಇದ್ರೂ ಬಂದು ಹೋಗಿ ಎಲ್ಲ ಆ ಥರದ್ದೆಲ್ಲ ಸಂಬಂಧಗಳಿದೆ. ಆವತ್ತು ನನಗೆ 3 ನಿಮಿಷ ಅವಮಾನ ಅಂತ ಅನಿಸ್ಬಿಟ್ಟಿದ್ರೆ ಇವತ್ತು ಬಹುಶಃ ನಾನು ನಿಮಗೆ, ನೀವು ನನಗೆ ಸಿಗ್ತಾ ಇರಲಿಲ್ಲ. ಆವತ್ತು ಕಣ್ಣು ಮುಚ್ಕೊಂಡು ಮಧುಮೇಹದ ಬಗ್ಗೆ ನನಗೆ ಏನೇನು ಗೊತ್ತಿದೆ, ಏಕಪಾತ್ರ ಅಭಿನಯಿತರ ಒಬ್ಬನೇ ಕೂತ್ಕೊಂಡು ಆಶು ಭಾಷಣ ಮಾಡ್ಕೊಂಡು ಹೋದೆ. 15 ನಿಮಿಷ ಆದಮೇಲೆ ಕಣ್ಣು ತೆಗೆದೆ. ಬಾಗಿಲಲ್ಲಿ ನನ್ನ ಗುರುಗಳಂತ ಮನೆ ಸತ್ಯನಾರಾಯಣ ಅವರಿದ್ದರು, M.R. ಸತ್ಯನಾರಾಯಣ, ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿದ್ರು ಅವಾಗ. ಬಂದಂಗೆ ಗಟ್ಟಿಗೆ ತಪ್ಕೊಂಡ್ರು. ನಾನು ಕೇಳಲೇ ಇಲ್ಲಪ್ಪ, ರೆಕಾರ್ಡ್ ಮಾಡೋ ಅಂತ ನಾನು ಹೇಳಿರಲಿಲ್ಲ, ಅದು ಇಷ್ಟು ಮನೋಜ್ಞವಾಗಿ ನೀನು ಮಾತಾಡ್ತೀಯ ಅಂದಾಗ, ಈಗ ಇದನ್ನೇ ಇನ್ನೊಂದ್ಸಲಿ ಹೇಳು, ಈಗ ರೆಕಾರ್ಡ್ ಮಾಡ್ತೀನಿ. ಈ ರಿಹರ್ಸಲ್ಲು, ರೀಟೇಕು ಯಾವುದೂ ಗೊತ್ತಿಲ್ಲ ನನಗೆ, ಮಾಧ್ಯಮದ ಪರಿಚಯ ಇಲ್ಲ. ಇವತ್ತು ಭಗವಂತನ ಆಶೀರ್ವಾದ, ಸಾವಿರಾರು ಕಂತುಗಳು. ನಾನು ಮಾಧ್ಯಮದಲ್ಲಿ TV9, ಸುವರ್ಣ ನ್ಯೂಸು, ಯೂಟ್ಯೂಬು, ಅನೇಕ ವಾಹಿನಿಗಳಲ್ಲಿ ಸಾವಿರಾರು ಕಂತುಗಳನ್ನು ಬೇರೆ ಬೇರೆ ಭಾಷೆಗಳು. ಚಂದನ ಅಂತೂ ಅದು ನನ್ನ ತವ್ರ ಮನೆ ಹೌದು. ಅಂದರೆ ಆವತ್ತು ಅದು ರಿಹರ್ಸಲ್ಲು ಅಂತ ಅನ್ಕೋ, ಅದು ನೀವು ಮತ್ತೊಂದ್ಸಲಿ ಮಾತಾಡಿ ಈಗ ರೆಕಾರ್ಡ್ ಮಾಡೋಣ ಅಂದರು. ಅದು ರೆಕಾರ್ಡ್ ಮಾಡಿದ್ದು ಅವ್ರಿಗಷ್ಟು ಕನ್ವಿನ್ಸ್ ಆಯಿತು. ಇವತ್ತಿಗೂ ಅದನ್ನು ಮೆಲ್ಕ್ ಹಾಕೋತಾರೆ. ಸತ್ಯನಾರಾಯಣ ಸರ್ ಸಿಕ್ಕಿದಾಗ ಹಿಂಗಾಯ್ತು ಕಿಶೋರ್ ಅಂತ ಹೇಳಿ ನೆನಪು ಹಾಕೋತಾರೆ. ಆವಾಗ ಹೆಂಗಿತ್ತು ಅಂದರೆ, ಒಬ್ಬ ಕಲಾವಿದ ಆಕಾಶವಾಣಿಗೆ ಬರಬೇಕು ಅಂತಂದರೆ ಅವ್ರನ್ನ ತುಂಬ ಪರೀಕ್ಷೆ ಮಾಡ್ತಿದ್ರು. ಅಂದರೆ ಆಕಾಶವಾಣಿ ಮೂಲಕ ಬಿತ್ತರ ಆಗುವಂಥ ಯಾವುದೇ ಕಾರ್ಯಕ್ರಮ ಮಾತಾಗಿರ್ಬೋದು, ಅದಕ್ಕೆ ಆ ಒಂದು ಗಮನ ಕೊಡೋದು ಜಾಸ್ತಿ ಇತ್ತು. ಸೋಸಿ ನೋಡ್ತಿದ್ರು ಜಾಸ್ತಿ, ಸರಿಯಾಗಿ ಪ್ರತಿಯೊಂದು ಸ್ಪಷ್ಟತೆ ಇರಬೇಕು. ಆಕಾಶವಾಣಿಯ ಕಾರ್ಯವೈಖರಿ ಬಗ್ಗೆ ಇರ್ತಕ್ಕಂಥ ಸಿಬ್ಬಂದಿಯ ಒಂದು ಕಾರ್ಯತತ್ಪರತೆ ಬಗ್ಗೆ ಮಾತಾಡಲೇಬೇಕು. ನಾನು ಇದು ಸಂದರ್ಭ ಅಂತ ಸದುಪಯೋಗ ಪಡಿಸ್ಕೊಳ್ತೀನಿ. ಮಾನ್ಯ ಶೇಷಪ್ರಭಾ ಮೇಡಮ್ ನನ್ನ ಪ್ರೋಗ್ರಾಮಿಗೆ ಕರೆದಿದ್ರು. ರಾತ್ರಿ 9ಕ್ಕೆ ಶುರು ಆಗಬೇಕಾಯಿತು. ಅನ್ಯ ಕಾರ್ಯಗಳಿಂದ ಸುಮಾರು 10-11 ಗಂಟೆ ಆಯ್ತು ಮುಗಿಯೋಷ್ಟೊತ್ತಿಗೆ. ಕಾರ್ಯಕ್ರಮ ಇನ್ನೇನು ಶುರು ಮಾಡಿಬಿಡೋಣ 10 ಗಂಟೆಗೆ ಅಂದಾಗ ಆಕೆ ಕಣ್ಣಿನ ನೀರು ಬರ್ತಾ ಇತ್ತು. ಸರಿ, ಏನೋ ಗಾಯ ಆಯ್ತೇನೋ ಏನೋ, ನಾನು ಡಾಕ್ಟರ್ ಅಲ್ವ, ಯಾರ ಹತ್ರ ಗಾಯ ಆಯ್ತೇನೋ ಅಷ್ಟೇ ನಮ್ಮ ಕಣ್ಣಿಗೆ ಫಸ್ಟ್ ಕಾಣಿಸ್ತು. ಏನಾಯಿತು ಅಂದರೆ ಆಕೆ ತಾಯಿ ಕಾಲವಾಗ್ಬಿಟ್ಟಿದ್ರು. ನಾನು ಕ್ಯಾನ್ಸಲ್ ಮಾಡಿ ಮೇಡಮ್, ಹೋಗೋಣ ನಾನು ಬರ್ತೀನಿ ಅಂತ.
ಆಕೆ ಎಂತಹ ಒಂದು ಮಾತು ಹೇಳಿದ್ರು ಸರ್, ಇವತ್ತಿಗೂ ಒಬ್ಬ ವೃತ್ತಿಪರ ಮನುಷ್ಯ ಮನಸ್ಸಲ್ಲಿ ಇಟ್ಕೊಂಡು ನೋಡ್ಕೋಬೇಕು. ಡಾಕ್ಟರ್ ಕಿಶೋರ್, ಆಕಾಶವಾಣಿನೂ ನನ್ನ ತಾಯಿ 35 ವರ್ಷ ಊಟ ಕೊಟ್ಟಿದೆ. ನಿಮ್ಮ ರೆಕಾರ್ಡಿಂಗ್ ಆದಮೇಲೆ ಹೋಗ್ತೀನಿ, ಫಸ್ಟ್ ಬನ್ನಿ, ಮನಸ್ಸು ಕೆಡಕ್ಕಿನ ಮುಂಚೆ ರೆಕಾರ್ಡ್ ಮಾಡಿಬಿಡೋಣ ಅಂದರು. ನೀವು ನಂಬ್ತಿರೋ ಬಿಡ್ತಿರೋ, ಆಕೆ ಕಾಲು ಮುಟ್ಟು ನಮಸ್ಕಾರ ಮಾಡಿ, ವೃತ್ತಿಪರತೆಯ ತದ್ರೂಪ ಅಂದರೆ ಆಕೆ ಅಂತ ಅಂದ್ಕೊಂಡು ತುಂಬ ಭಾರವಾದ ಮನಸ್ಸಿನಿಂದ, ಪಾಪ ಆಕೆನೇ ನೋವಲ್ಲಿದ್ದಾಗ ನಾನು ಹೇಗೆ ವಾಯ್ಸ್ ರೆಕಾರ್ಡಿಂಗ್ ಕೊಡ್ಲಿಕ್ಕೆ ಸಾಧ್ಯ? ಅದ್ರಲ್ಲಿ ಏನೋ ಕಾರ್ಯಕ್ರಮ ಮಾಡಿದ್ವಿ, ತುಂಬ ಜನ ಮೆಚ್ಚುಗೆ ಆಯಿತು ಕಾರ್ಯಕ್ರಮ. ಅದಾದಮೇಲೆ ಆ ಸಂದರ್ಭಕ್ಕೆ ಅವ್ರ ಮನೆಗೆ ಹೋಗ್ತಕ್ಕಂಥ ಸಂದರ್ಭ ಬಂತು. ಆಕಾಶವಾಣಿಯಲ್ಲಿ ನಾನು ಯಾಕೆ ಅಷ್ಟು ಪ್ರೀತಿ, ಗೌರವ, ಅಭಿಮಾನ ಅಂದರೆ ಅದರ ಸಿಬ್ಬಂದಿ ವರ್ಗ. ಇವತ್ತಿಗೂ ನಾನು ಎಲ್ಲ ಕುಟುಂಬ ಸದಸ್ಯರ ಥರ ಆಕಾಶವಾಣಿ ಸಿಬ್ಬಂದಿ ಇದ್ದಾರೆ. ಅವ್ರಿರ್ತಕ್ಕಂಥ ವೃತ್ತಿಪರತೆ, ಅವ್ರಿರ್ತಕ್ಕಂಥ ತಾಳ್ಮೆ. ಆಮೇಲೆ ಎಷ್ಟೋ ಜನ ಇವತ್ತು ಅನ್ಕೊಂಡ್ಬಿಟ್ಟಿದ್ದಾರೆ, ಟಿ ವಿ ಮಾಧ್ಯಮ ಬಂದಮೇಲೆ ಈ ಆಕಾಶವಾಣಿ ಏನೋ ಕಣ್ಣಿಲ್ಲ, ಬರೀ ಕಿವಿ ಮಾತ್ರ, ಹಾಗಾಗಿ ಅದಕ್ಕೆ ಬೆಲೆ ಇಲ್ಲ, ಏನೋ ಟೈಮ್ ಪಾಸ್ಗೆ ಕಾರಲ್ಲಿ ಹೋಗ್ತಾ ಕೇಳೋದು, ಟೈಮ್ ಪಾಸಲ್ಲಿ ಯಾವುದೋ ಕಾರ್ಪೊರೇಟರ್ಸ್ ಆಫೀಸಲ್ಲಿ ಹಾಕೋತಂತ. ನಿಜವಾಗ್ಲೂ ನೀವು ಆಕಾಶವಾಣಿಯಲ್ಲಿ ಬರ್ತಕ್ಕಂಥ ಯಾವುದೇ ಮಾಹಿತಿ ಇರ್ಬೋದು, ಪ್ರೆಸೆಂಟೇಷನ್ ನಿಧಾನ ಇದೆ, ಸ್ವಲ್ಪ ಪ್ರೆಸೆಂಟೇಷನ್ ಪಾಶ್ ಇಲ್ಲ, ಅದೆಲ್ಲ ಅವರವರ ಅನುಗುಣವಾಗಿ, ಭಾವಕ್ಕೆ ಅನುಗುಣವಾಗಿರ್ತಕ್ಕಂಥ ಸಂಗತಿಗಳು. ಒಳ ಕಿವಿಯಿಂದ ಒಳ ಕಣ್ಣಿನಿಂದ ನೋಡಿದ್ರೆ ಒಂದು ದಿವಸ ನಿಜವಾಗ್ಲೂ ಆಕಾಶವಾಣಿನ ಸರಿಯಾಗಿ ಕೇಳಿಸ್ಕೊಂಡವನು ಅದಕ್ಕೆ ಹುಚ್ಚಾಗದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಚಿಕಿತ್ಸಾಲಯದಲ್ಲಿ, ನನ್ನ ಚಿಕಿತ್ಸಾ ಕೇಂದ್ರದಲ್ಲಿ, ನನ್ನ ಆಸ್ಪತ್ರೆಯಲ್ಲಿ ನಾನು ಆಕಾಶವಾಣಿಯನ್ನು ತುಂಬಾ ಹೆಮ್ಮೆಯಿಂದ ಬಿತ್ತರಿಸ್ತೀನಿ, ಹಾಕ್ತೀನಿ. ಯಾರಾದರೂ ಬದಲಾಯಿಸಿದ್ರೆ, ಇಲ್ಲ ಇದು ನನ್ನ ಅಸ್ಮಿತೆ, ಇದು ನನ್ನ ವಾಹಿನಿ, ಇದನ್ನ ನಾನು ಕೇಳ್ತೀನಿ ಅಂತೀನಿ. ಒಂದು 4-6 ಸರಿ ಅವರಿಗೆ ಪರಿಚಯ ಮಾಡಿಕೊಳ್ಳೋದು ಕೂಡ ಬರೀ ಆಕಾಶವಾಣಿ ಸಿಬ್ಬಂದಿದು ಸರ್ಕಾರದ ಜವಾಬ್ದಾರಿ ಅಲ್ಲ, ಕೇಳುಗನ ಜವಾಬ್ದಾರಿಯೂ ಹೌದು ಅಂತ ನಾನು ಭಾವಿಸ್ತೇನೆ. ಖಾಸಗಿ ವಾಹಿನಿ ಬಂತು ಅಂದ ತಕ್ಷಣ ಸರ್ಕಾರಿ ಸ್ವಾಮ್ಯದ ಆಕಾಶವಾಣಿನ ಮೂಲೆಗೆ ತಳ್ಳಬೇಕು ಅಂತ ಖಂಡಿತ ನಮ್ಗ ಸಿದ್ಧಾಂತ ಇಲ್ಲದೆ, ಅದನ್ನು ಅಪ್ಕೊಳ್ತಕ್ಕಂಥದ್ದಿದ್ರೆ, ಕಾರ್ಯಕ್ರಮ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಹಕ್ಕೊತ್ತಾಯ ಮಾಡೋ ಹಕ್ಕು ನಮಗಿದೆ. ಚೆನ್ನಾಗಿ ಮಾಡಿ, ಇಂಥವ್ರನ್ನ ಕರೆಸಿ, ಇಂಥ ಪ್ರಶ್ನೆ ಕೇಳಿ, ಕೃಷಿ ಬಗ್ಗೆ ಹೀಗೆ ಮಾಡಿ, ಆರೋಗ್ಯದ ಬಗ್ಗೆ ಹಾಗೆ ಮಾಡಿ, ಆ ಡಾಕ್ಟರ್ನ ಕರೆಸಿ ಈ ಪ್ರಶ್ನೆ ಕೇಳಿ ಅಂತಕ್ಕಂಥ ಚಿವುಡ್ತಕ್ಕಂಥ ಕೆಲಸ ನಾವು ಮಾಡೋ ಹಕ್ಕು ನಮಗಿದೆ, ಒಬ್ಬ ಶ್ರೋತೃವಾಗಿ ನಮಗಿದೆ. ಬಹುಶಃ ಆ ಬದಲಾವಣೆಗೆ ಅವ್ರು ಸಿದ್ಧರಾಗಿರೋದ್ರಿಂದನೇ ಇವತ್ತಿಗೂ ಕೂಡ ಆಕಾಶವಾಣಿಗೆ ತನ್ನದೇ ಅಂಥ ಒಂದು ಶ್ರೋತೃವರ್ಗ ಖಂಡಿತವಾಗ್ಲೂ ಇದೆ. ಅದು ಅಜರಾಮರ, ಅದನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ, ಕಡಿಮೆ ಆಗಲ್ಲ ಅನ್ನೋದು ಮಾತ್ರ ಸ್ಪಷ್ಟತೆ. ಸಾರ್ವಜನಿಕ ಸೇವೆಯನ್ನು ಸಲ್ಲಿಸುವಾಗ ಯಾವುದೇ ಸಂಸ್ಥೆ ಆಗಿರ್ಬೋದು, ಅದು ತನ್ನ ಸೇವೆಯನ್ನು ಸಲ್ಲಿಸ್ತಾ ಇರ್ತದೆ. ಆಕಾಶವಾಣಿ ಒಂದು ಸಾರ್ವಜನಿಕ ಸೇವಾ ಸಂಸ್ಥೆ. ನೀವು ಹೇಳ್ದಂಗೆ ಜನರ ಮಾತನ್ನ ನಾವು ಕೂಡ ಕೇಳ್ತೀವಿ, ಪತ್ರದ ಮೂಲಕ ಸಾಕಷ್ಟು ಸಲಹೆ ಸೂಚನೆಗಳು ಬರ್ತವೆ. ಹಾಡಿಗೋಸ್ಕರ ಪತ್ರಗಳು ಬರೆದಂತಹ ದಿನಗಳು ಕೂಡ ನನ್ನ ಮೆಲುಕು ಹಾಕ್ತೀನಿ. ಹೌದೌದು. ಆವಾಗ ಮತ್ತು ಈಗ ತಮ್ಮ ಒಂದು ಅಭಿರುಚಿನಲ್ಲಿ ಯಾವುದೇ ಬದಲಾವಣೆ ಮಾಡ್ಕೊಂಡಿಲ್ಲ. ಅಂದ್ರೆ ರೇಡಿಯೋ ಬೇರೆ ಬೇರೆ ಮಾಧ್ಯಮಗಳನ್ನು ಅವರು ಟ್ಯೂನ್ ಮಾಡಿದ್ರು, ಆಕಾಶವಾಣಿಗೆ ಬಂದಾಗ ನೀವು ಹೇಳಿದ ಸ್ವಲ್ಪ ಸರಳ ಉದಾಹರಣೆ ಕೊಡ್ತೀನಿ. ನೀವು ಚಿಕ್ಕ ವಯಸ್ಸಲ್ಲಿ ಹೋಟೆಲ್ಗೆ ಹೋದಾಗ ಒಂದು ಮಸಾಲೆ ದೋಸೆನೇ ನಿಮಗೆ ಅಪ್ಪರ್ ಎಂಡ್ ಆಫ್ ಅಪೀಸ್ಮೆಂಟ್ ಅಥವಾ ಹ್ಯಾಪಿನೆಸ್ ಅಂತ ಯೋಚನೆ ಮಾಡಿ ಅದನ್ನ ಅಭ್ಯಾಸ ಮಾಡಿ ರೂಢಿಸಿ ಬಿಟ್ಬಿಟ್ಟಿದ್ರೆ, ಇವತ್ತು ನಿಮ್ಮ ಪಿಜ್ಜಾ ಕಣ್ಮುಂದೆ ಇದ್ರು ಮಸಾಲೆ ದೋಸೆಗೆ ನಾಲ್ಗೆ ಎಳಿಯುತ್ತೆ. ಸೊ ಒಂದು ಪುಟ್ಟ ಮಗುವಿಗೆ ಸರಿಯಾದಂತಹ ರೀತಿಯಿಂದ ಸರಿಯಾದ ಅಶರೀರವಾಣಿ ಅರ್ಥಾತ್ ಆಕಾಶವಾಣಿಯನ್ನ ನೀವು ಪರಿಚಯಿಸಿದ್ದೆ ಆದಲ್ಲಿ ಅವನು ಬೇರೆ ಯಾವ್ದು ಬೇಕಾದ್ರೂ ಕೇಳ್ಬೋದು, ಅದ್ರ ಬಗ್ಗೆ ವಿರೋಧ ಭಾಸ ಇಲ್ಲ, ಒಲವು ಪ್ರೀತಿ ಇದ್ರ ಬಗ್ಗೆ ಇರಬೇಕು. ಈಗ ಆರೋಗ್ಯದ ಕುರಿತಾಗಿ ಸಾಕಷ್ಟು ಮಾಹಿತಿಗಳು ಬರ್ತಿರ್ತವೆ. ತಾವು ವೈದ್ಯರಾಗಿ ನಿಮ್ಮ ಆಲೋಚನೆಗಳು ಇಂತಿಂಥ ವಿಷಯಗಳು ಬರಬೇಕು ಅಂತ ಇರುತ್ತೆ, ಅದು ಬರುತ್ತೆ ಅಂದ್ಕೋಣ. ಅದೇ ಸಮಯದಲ್ಲಿ ಈಗ ಜನರಿಗೆ ಬೇಕಾಗಿರೋ ಮಾಹಿತಿ ಅದು ನಮ್ಮ ಆಕಾಶವಾಣಿ ಮೂಲಕವಾಗಿ ಏನು ತಲುಪ್ತಾ ಇದೆ, ಏನೇನು ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕು ಅನ್ಸುತ್ತೆ? ಈಗ ಮಾಹಿತಿ ಕೊಡೋದು ನಮ್ದು ಒಂದು ಉದ್ದೇಶ. ರೇಡಿಯೋ ಡಾಕ್ಟರ್ನ ಮುಖಾಂತರ ಒನ್ ವೇ ಟ್ರಾಫಿಕ್ ಅಂತ ನಾವು ಹೇಳ್ತೀವಿ, ಅವ್ರು ಕೇಳ್ತೀವಿ, ಅದಾಗ್ತಾ ಇದೆ. ಏನಾದರೂ ಬದಲಾವಣೆ ಮಾಡ್ಕೊಳ್ಳೋಕೆ ಸಿದ್ಧ ಆದರೆ ನಾವು ನೇರ ಫೋನಿನ ಕಾರ್ಯಕ್ರಮಗಳನ್ನ ಇಟ್ಕೊಳ್ಬೇಕು. ಒಂದು ಆ ನೇರ ಫೋನಿನ ಕಾರ್ಯಕ್ರಮದಲ್ಲೂ ತೊಡಕಿದೆ, ಅದು ಯಾಕೆ ನೀವು ಮಾಡಲ್ಲ ಅನ್ನೋದು ನಾನು ಅರ್ಥೈಸ್ಕೊಳ್ಬಲ್ಲೆ. ಒಂಚೂರು ಔಷಧಿ ಹೇಳ್ಬಿಡಿ, ಫೋನಲ್ಲಿ ಬರ್ಕೊಂಡ್ಬಿಡ್ತೀನಿ, ಬರಕ್ಕೆ ಟೈಮ್ ಇಲ್ಲ, ಈ ಹಂತದ ಕರೆಗಳು ಬಂದು ಅದನ್ನು ನಾವು ಅನುಭವಿಸಿದ್ದೀವಿ. ಹಾಗಾಗಿ ಅದನ್ನು ನಿಯಂತ್ರಣ ಮಾಡಿ ಅದಕ್ಕೇನಾದರೂ ಒಂದು ಪ್ರತ್ಯೇಕವಾದಂತಹ ಸಿಬ್ಬಂದಿಯನ್ನು ಇಟ್ಟು ಪ್ರಶ್ನೆಗಳನ್ನ ಫಿಲ್ಟರ್ ಮಾಡಿ ಕೊಟ್ಟು ಸಮಂಜಸವಾದಂತಹ ಉತ್ತರಗಳನ್ನು ಇವತ್ತು ಕೊಟ್ರೆ ತುಂಬಾ ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮ ಆದೀತು ಅಂತ. ಬೇರೆ ಅನ್ಯ ವೈದ್ಯಕೀಯ ಪದ್ಧತಿಗಳ ವೈದ್ಯ ಸಂಕುಲವನ್ನ ಒಂದೇ ಕಡೆ ಸೇರಿಸಿ, ಅಂದ್ರೆ ಒಂದು ಆಯುರ್ವೇದ, ಒಂದು ಯೋಗ, ಒಂದು ನ್ಯಾಚುರೋಪತಿ, ಒಂದು ಅಲೋಪತಿ. ಈಗ ಒಂದು ಬೆನ್ನು ನೋವು ಅಂತ ಒಂದು ಪೇಷಂಟ್ ಫೋನ್ ಮಾಡ್ತಾನೆ, ಒಂದು ನಿಮಿಷದಲ್ಲಿ ಯಾವ ಎಕ್ಸರ್ಸೈಸ್ ಮಾಡಬೇಕು ಅಂತ ಯೋಗದವರು, ಯಾವ ಔಷಧಿ ತೊಗೊಳ್ಬೇಕು ಅಂತ ಆಯುರ್ವೇದದವರು, ಲಾಕ್ಷಣಿಕ ಚಿಕಿತ್ಸೆ ಏನು ತೊಗೊಳ್ಬೇಕು ಅಂತ ಅಲೋಪತಿಯವರು, ಸಂಸ್ಥಾನಿಕ ಚಿಕಿತ್ಸೆ ಏನು ತೊಗೊಳ್ಬೇಕು ಅಂತ ನಾನು. ಹೀಗೆ ನಾವು 4-6 ಜನ 4-6 ನಿಮಿಷದಲ್ಲಿ ಒಂದು ಪೇಷಂಟ್ಗೆ 4 ನಿಮಿಷದಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀವಪ್ಪ. ಇನ್ನು 2ನೇ ಪ್ರಶ್ನೆಗೆ ಅವಕಾಶ ಇಲ್ಲ, ನೀವು ಮತ್ತೆ ಕಾಯಬೇಕು ಅಂದಾಗ ಬಹುಶಃ ಈಗಲೂ ಸರಿಯಾದಂತಹ ಸರಕನ್ನು ಸರಬರಾಜು ಮಾಡಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅಂದರೆ ಈಗ ತಾವು ಒಂದು ಹೊಸ ಸಲಹೆ ಕೊಟ್ಟಂಗಾಯಿತು. ಸಾಮಾನ್ಯವಾಗಿ ಈ ರೀತಿಯಾಗಿ ಫೋನಿನ ಕಾರ್ಯಕ್ರಮ ಅಂದಾಗ ಒಬ್ಬ ತಜ್ಞ ವೈದ್ಯರು ಬಂದಿರ್ತಾರೆ. ವೈದ್ಯರ ಕಾರ್ಯಕ್ರಮ ಇದ್ದಾಗ ನಿರೂಪಕರು ಇರ್ತಾರೆ, ಕರೆಗಳು ಬರ್ತವೆ, ನಾವು ಕನೆಕ್ಟ್ ಮಾಡ್ತಾ ಇರ್ತೀವಿ. ಒಬ್ಬರೇ ವೈದ್ಯರು ಎಲ್ಲರಿಗೂ ಕೂಡ ಒಂದೇ ರೋಗಕ್ಕೆ ಸಂಬಂಧಪಡೋ ಹಾಗೆ ಉತ್ತರ ಕೊಡ್ತಾರೆ. ಅದರಲ್ಲೂ ನಿಮಗೆ ವಿಶೇಷ
ಲೇವಡಿಗಳು ನಾನು ಹೇಳ್ತೀನಿ, ಸರ್ ನಮ್ಮನೆ ಪಕ್ಕದ ಮನೆಗೆ ಒಂಚೂರು ಕೂದಲಾಗ್ತದೆ, ಅದಕ್ಕೆ ಏನ್ ಮಾಡ್ಬೋದು ಅಂತ ಕೇಳ್ತಾರೆ. ಪೇಷಂಟ್ ಅವನೇ ಆಗಿರ್ತಾನೆ, ಕೇಳಕ್ಕೆ ಸಂಕೋಚ. ಅವ್ರ ಪರವಾಗಿ ನಾನು ಕೇಳ್ತಾ ಅದ್ರ ಬದ್ಲಿ ವೆಂಕಟೇಶ್ ಅನ್ನುವ ಹೆಸರು ಶ್ರೀನಿವಾಸ ಅಂತ ಅದೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಉತ್ತರ ಸಿಕ್ಬಿಡುತ್ತಲ್ವಾ. ಆದ್ರೆ ಈ ಸೂಕ್ಷ್ಮತೆಗಳನ್ನ ಒಬ್ಬ ಶ್ರೋತೃ ಅರ್ಥ ಮಾಡ್ಕೊಂಡಾಗ ಸಲಿ ಪತ್ರ ಬರೆಯೋದು ನಿಮಗೆ ಜವಾಬ್ದಾರಿ ಇಲ್ವಾ ಅಂತೆಲ್ಲ ಪತ್ರಗಳು ಬರೆಯೋರು. ಆ ಪತ್ರ ಆಕಾಶವಾಣಿಗೆ ಬಂದು ಆಕಾಶವಾಣಿ ನಮಗ್ ಪತ್ರ ಕಳಿಸಿ ನಾವು ಅದಕ್ಕೆ ಉತ್ತರ ಕೊಡಿಸಿ 1.5 ತಿಂಗಳು ಆಗಿರೋದು. ಹಾಗಾಗಿ ನೇರ ಸಂಪರ್ಕ ಸಂಬಂಧ ಲೈವ್ ಫೋನಿನಲ್ಲಿ ಈ ಥರದ್ದು ಏನಾದ್ರು ಆದ್ರೆ ಹೆಚ್ಚಿನ ಲಾಭ ಒಬ್ಬ ಶ್ರೋತೃಗೆ ಸಿಗಬಹುದೇನೋ ಅಂತಕ್ಕಂಥ ಮಾಡಬಹುದು. ಈಗ ನಾವು ಬೇರೆ ಬೇರೆ ಕೇಂದ್ರಗಳಲ್ಲಿ ಈ ಎಲ್ಲ ಪ್ರಯೋಗಗಳನ್ನು ಮಾಡಿದ್ದೇವೆ. ಇಂಥ ರೋಗಕ್ಕೆ ಏನು ಮಾಡಬೇಕು ಅಂತಂತ ಅವ್ರು ಪತ್ರ ಬರೀತಿದ್ರು. ಆ ಎಲ್ಲ ಪತ್ರಗಳು ಒಂದು ಕಡೆ ಬಂದಾಗ ಒಂದು ಕ್ರೋಢೀಕರಿಸಿ ವೈದ್ಯರನ್ನು ಕರೆಸೋದು. ಸರ್ ಇಷ್ಟೆಲ್ಲ ಪತ್ರಗಳು ಬಂದಿವೆ, ಈ ಎಲ್ಲ ಸಮಸ್ಯೆಗಳಿವೆ ಅಂತಂದಾಗ ಅದು ವೈದ್ಯರು ಒಂದೊಂದಾಗಿ ಉತ್ತರಿಸ್ತಿದ್ರು. ಅಂದರೆ ಈಗ ನೇರ ಫೋನಿನ ಕಾರ್ಯಕ್ರಮ ಈಗಿದ್ರೂ ಎಲ್ಲ ದೃಷ್ಟಿಕೋನದಿಂದ ಏನೇನು ಜನರ ಜೊತೆಗೆ ಬೆರೆಯೋಕ್ಕೆ ಸಾಧ್ಯ ಮತ್ತು ಅವರಿಗೆ ಉತ್ತರ ಕೊಡೋಕ್ಕೆ ಸಾಧ್ಯ, ಅವ್ರ ಸೇವೆ ಮಾಡೋಕ್ಕೆ ಸಾಧ್ಯ ಅಂತ ಎಲ್ಲ ಆ್ಯಂಗಲ್ಗಳನ್ನು ಕೂಡ ಆಕಾಶವಾಣಿ ಪ್ರಯೋಗ ಮಾಡಿದೆ. ಹೊಸ ಪ್ರಯೋಗಗಳನ್ನು ನಾವು ಕಾಲದಲ್ಲಿ ಮಾಡ್ತಾನೆ ಬಂದಿದೆ. ಈಗ ವಾಟ್ಸಪ್ಪು, ಟ್ವಿಟ್ಟರು, ಫೇಸ್ಬುಕ್ಕು ಅಂತೆಲ್ಲ ಏನೇನು ಇದ್ರೂ ಕೂಡ ಎಲ್ಲದರ ಮೂಲಕವಾಗಿ ನಮಗೆ ಏನು ಸಂದೇಶ ಬರುತ್ತೆ ಅದನ್ನು ಕೂಡ ನಾವು ತಗೊಂಡು ಅವರಿಗೆ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದೀವಿ. ಅದು ಅವ್ರ ಕೋರಿಕೆ ಹಾಡಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಒಳ್ಳೆ ರಾಜ್ಕುಮಾರ್ ಹಾಡಬೇಕು ಅಂದಾಗ 4-6 ಸಾರಿ ಪತ್ರ ಬರೆದು ಇಲ್ಲಿ ಬಂದಾಗ ಲಂಚ್ ಬಾಕ್ಸ್ ಅಂತ ರೈನ್ಬೋಲಿ FM ಅಲ್ಲಿ ಇತ್ತು, ಅಲ್ಲಿ ನನ್ನ ರಾಜ್ಕುಮಾರ್ ಹಾಡುಗಳೆಲ್ಲ ಪಟ್ಟಿ ಮಾಡ್ಕೊಂಡ್ಬಂದು 7 ಹಾಡುಗೋಸ್ಕರ ಮಾತು ಕಮ್ಮಿ ಮಾಡ್ತೀವಿ, ಆ ಹಾಡುಗಳು ಪೂರ್ತಿ ಹಾಕಿ ನನ್ನ ಮಾತಂತೂ ಇದ್ದೇ ಅಂತಕ್ಕಂಥ ದಿನಗಳು ಕೂಡ ನಾನು ಇಲ್ಲಿ ಸವಿಸಿದ್ದೇನೆ. ಈಗ ಸರ್ ಮಾತು ಮತ್ತು ಮನೋರಂಜನೆ ಎರಡೂ ಕೂಡ ಸಮ್ಮಿಳಿತವಾಗಿ ಕಾರ್ಯಕ್ರಮ ಬರಬೇಕು ಅಂತಂತೇಳಿ ನಮಗೆ ಈಗ ನೀತಿಗಳಲ್ಲಿ ಬದಲಾವಣೆ ಆಗಿದೆ. ಎರಡೂ ಜೊತೆಯಾಗಿ ಹೋಗಬೇಕು ಅಂತಂತೇಳಿ ಮಾಹಿತಿ ಮತ್ತು ಮನೋರಂಜನೆ ಇರಬೇಕು ಅಂತೇಳಿ ಆ ರೀತಿಯಾದಂಥ ಕಾರ್ಯಕ್ರಮಗಳು ಈಗ ಬಹುಶಃ ಬೇಕು ಕಾಣಿಸುತ್ತೆ. ಈಗ ಜನರಿಗೆ ಸ್ವಲ್ಪನೇ ಬೇಕು. ಯಾಕಂದ್ರೆ ಈಗ ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಮ್ಮಿ ಆಗಿದೆ. ಈ ವಾಟ್ಸಪ್, ರೀಲ್ಸ್, ಇನ್ಸ್ಟಾಗ್ರಾಮ್ ಎಲ್ಲ ಬಂದ್ಮೇಲೆ 15-20 ಸೆಕೆಂಡ್ ಮೇಲೆ ಅವನ ಮನಸ್ಸನ್ನ ಹತೋಟಿಗೆ ನಾವು ತರಲಿಕ್ಕೆ ಕಷ್ಟ ಸಾಧ್ಯ. ಅದು ವೈದ್ಯಕೀಯ ವಲಯದಲ್ಲಿ ನಾನು ಕೂಡ ನೋಡ್ತಾ ಇದ್ದೇನೆ. 15-20 ಸೆಕೆಂಡ್, ಮ್ಯಾಕ್ಸಿಮಮ್ 30 ಸೆಕೆಂಡ್ ಅಷ್ಟರಲ್ಲಿ ವಿಚಲಿತರಾಗ್ಬಿಡ್ತಾನೆ. ಸೊ ನೀವು 1 ನಿಮಿಷದ ಒಳಗಡೆ ಮಾಹಿತಿಯನ್ನು ಸರಬರಾಜು ಮಾಡಬೇಕು, ತರ್ಕ್ ರವಾನೆ ಆಗಬೇಕು, ಅದ್ರ ಮಧ್ಯದಲ್ಲಿ ಒಂದು ಚೇಂಜ್ ಕೊಡಬೇಕು. ಅವನಿಗೆ ಮೊದ ಕೊಡ್ತಕ್ಕಂಥ ಚೇಂಜ್ ಕೊಡಬೇಕು. ಇದಕ್ಕಿಂತ ಕಷ್ಟಕರವಾದ ಕೊಟ್ಟೆ ತಗೊಳ್ಳಲ್ಲ, ವಾಪಸ್ ತರಬೇಕು. ಸೊ ಹಾಗಾಗಿ ನಿಮ್ಮ ಯೂಶಲಿ ಹಾಡು, ಅಡ್ವರ್ಟೈಸ್ಮೆಂಟು, ಹಾಡು ಆ ಪ್ಯಾಟರ್ನ್ ಇದೆಯಲ್ಲ, ಹಾಡು, ಮಾಹಿತಿ, ಅಡ್ವರ್ಟೈಸ್ಮೆಂಟು ಬೇಕು, ಯಾಕಂದ್ರೆ ನೀವು ಬದುಕಬೇಕು, ವಾಹಿನಿ ಬದುಕಬೇಕು. ಮಾಹಿತಿ ಎಂಟರ್ಟೈನ್ಮೆಂಟು, ಮನರಂಜನೆ ಮಾಹಿತಿ ಒಟ್ಟಿಗೆ ಹೋದಾಗ ತುಂಬ ಚೆನ್ನಾಗಿ ಅದು ಆದೀತು ಅಂತಕ್ಕಂಥ ಭಾವ. ನಿಜ. ಈಗ ಎಲ್ಲರ ಕೈಯಲ್ಲಿ ಹೇಗೆ ರಿಮೋಟ್ ಇದ್ದಾಗ ಬದಲಾವಣೆ ಟಕ್ ಅಂತ ಚೇಂಜ್ ಮಾಡ್ತಿರ್ತಾರೆ, ಮತ್ತು ಮೊಬೈಲ್ ಬಂದಾಗ ಹಾಗೆ ಬೆರಳಿಂದ ಸಿನಿಮಾ ಥಿಯೇಟರ್ ಹೊರಗೆ ಮೇಲ್ಗಡೆ ಚೇಂಜ್ ಮಾಡ್ತಾ ಇರ್ತಾರೆ. ಸಿನಿಮಾ ನೋಡಲ್ಲ. ಮಾಲಲ್ಲಿ ಫಸ್ಟ್ ಅರ್ಧ ಸಿನಿಮಾ ಒಂದು ಥಿಯೇಟರ್ ನೋಡ್ತಾರೆ, ಅದೇ ಟಿಕೆಟ್ ಪಕ್ಕದ ಹಾಲು ದುಡ್ಡು ಕೊಡಬೇಕಾಗಿಲ್ಲ ಅಂತ ಹೇಳಿ ಸೆಕೆಂಡ್ ಹಾಫ್ಗೆ 2ನೇ ಥಿಯೇಟರ್ ಹೋಗುವಂತ ಅನೇಕ ಪ್ರೇಕ್ಷಕ ವರ್ಗ ನಾನು ನೋಡಿದ್ದೀನಿ. ಹಾಗೆ ಅಟೆನ್ಷನ್ ಸ್ಪ್ಯಾನ್ ತುಂಬ. ಹಾಗಾಗಿ ಈ ವರ್ಗಕ್ಕೆ ಎಲ್ಲರನ್ನೂ ನಾವು ಆಕರ್ಷಣೆ ಮಾಡಬೇಕು ಅಂತಂದಾಗ ಈ ರೀತಿಯಾದಂಥ ಪ್ರಯೋಗಗಳು ಅಂದರೆ ಸತತವಾಗಿ ಬದಲಾವಣೆ, ಮ್ಯಾಗಝಿನ್ ರೀತಿಯಲ್ಲಿ ಕಾರ್ಯಕ್ರಮಗಳು ಪ್ರಸಾರ ಆಗಬೇಕು ಅಂತನೋ ಕಲ್ಪನೆ ಇಟ್ಕೋಬೇಕು. ನೀವು ಸರ್ ಬೇರೆ ಬೇರೆ ಆಕಾಶವಾಣಿ ಕೇಂದ್ರಗಳಿಗೆ ಏನಾದರೂ ಹೋಗಿದ್ದೀರಾ ಅಥವಾ ಬೆಂಗಳೂರು ಆಕಾಶವಾಣಿ? ಮೈಸೂರು, ಶಿವಮೊಗ್ಗ, ಭದ್ರಾವತಿ, ಧಾರವಾಡ, ಬೇಕಾದಷ್ಟು ಆಕಾಶವಾಣಿ, ಡೆಲ್ಲಿ, ಡೆಹ್ರಾಡೂನು. ಹೌದಾ? ಅಲ್ಲಿ ಹಿಂದಿಯಲ್ಲಿ ಕೂಡ ನಾನು ಮಾತಾಡಿದ್ದೇನೆ. ಸೊ ಹಾಗಾಗಿ ಆಕಾಶವಾಣಿ ಏನು ಅನುಭವ ನಿಮ್ಗೆ? ಈಗ ಬೇರೆ ಈಗ ನಮ್ಮ ಆಕಾಶವಾಣಿ, ನಮ್ಮ ರಾಜ್ಯದ ಆಕಾಶವಾಣಿಯಲ್ಲಿ ನಾವು ಕನ್ನಡದ ಒಂದು ಪಂಡಿತರಾಗಿ ಹೇಳೋದು ಬೇರೆ. ಡೆಹ್ರಾಡೂನಲ್ಲಿ ಇದ್ದಾಗ ನನಗೆ ಹಿಂದಿ ಬರ್ತಾನೆ ಇರಲಿಲ್ಲ ಮಾತಾಡಲಿಕ್ಕೆ. ಸಂಸ್ಕೃತದ ಅರಿವು ಸ್ವಲ್ಪ ಇತ್ತು, ಆದರೆ ಹಿಂದಿ ಜ್ಞಾನ ನನಗಿರಲಿಲ್ಲ. ನಾನು 30 ದಿವಸದಲ್ಲಿ ಹಿಂದಿ ಕಲಿತು ಆಕಾಶವಾಣಿ ಲೈವ್ ಫೋನಿನ ಡೆಹ್ರಾಡೂನಲ್ಲಿ ಹಿಂದಿಯಲ್ಲಿ ಉತ್ತರ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದೆ. ಇವತ್ತು ಭಗವಂತ ನನಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾಮನಿರ್ದೇಶಿತ ಸದಸ್ಯನಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟ. ಕನ್ನಡವನ್ನು ಒಬ್ಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸೂಕ್ತ ರೀತಿಯಿಂದ ಸಮಯೋಚಿತ ಪದ ಬಳಕೆಯನ್ನು ಮಾಡಕ್ಕೆ ಶುರು ಮಾಡಿದರೆ ಅವನು ಯಾವ ಭಾಷೆಯನ್ನು ಕಲಿಬಲ್ಲ. ಆರೋಗ್ಯ ತಜ್ಞರಾಗಿ, ಒಬ್ಬ ವೈದ್ಯರಾಗಿ, ಉತ್ತಮ ಸಂವಹನಕಾರರಾಗಿ ನೀವು ಆಕಾಶವಾಣಿಯನ್ನು ಆರಿಸ್ಕೊಂಡಿದ್ದೀರಿ. ಹೀಗೆ ಆಕಾಶವಾಣಿಗೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡವರು ತಮ್ಮ ಭಾಷೆಯನ್ನು ಕೂಡ ಉತ್ತಮ ಪಡಿಸ್ಕೊಳ್ಬಹುದು ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದ್ರೆ. ಖಂಡಿತ. ಪ್ರತಿ ಹಂತ, ಪ್ರತಿ ಕ್ಷಣ, ಅನುಕ್ಷಣ ಮನಸ್ಸಿಗೆ ಮುದ ಕೊಡೋದಷ್ಟೇ ಅಲ್ಲ, ಇಲ್ಲಿನ ವಾರ್ತಾವಾಚಕರ ಮತ್ತು ಇಲ್ಲಿನ ಉದ್ಘೋಷಕರ ಒಂದು ವಾಯ್ಸ್ ಏನಿದೆ, ಅದ್ಭುತ ಶೈಲಿಯೇ ನಮ್ಮ ಭಾಷೆ, ನಮ್ಮ ಊರು ಅಂತಕ್ಕಂಥ ಒಂದು ಭಾವನೆ ನಮಗೆ ತಂದು ಕೊಡೋದ್ರಲ್ಲಿ ಎರಡನೇ ಮಾತಿಲ್ಲ. ಬಹಳ ಉತ್ತಮವಾದಂತಹ ಅಭಿಪ್ರಾಯ. ಆಕಾಶವಾಣಿ ಯಾವತ್ತೂ ನಿರಂತರವಾಗಿರುತ್ತೆ, ಹಿಂದೆ, ಇಂದು ಮತ್ತು ಮುಂದೆ ಅಲ್ವಾ? ಎಂದೆಂದೂ ಕೂಡ ಆಕಾಶವಾಣಿ. ಒಂದು ಹೇಳಕ್ಕೆ ಬಯಸ್ತೇನೆ, 90ರ ನಡಿಗೆ 100ರ ಕಡೆಗೆ ಆಕಾಶವಾಣಿ ಆಗಲಿ ಅಂತ. ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಆಯುರ್ವೇದ ವೈದ್ಯರಾದ ಡಾಕ್ಟರ್ CA ಕಿಶೋರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ
ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.